ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಸ್ವೀಟ್ ಕಾರ್ನ್ ಸಲಾಡ್ ಮಾಡೋದು ತೋರಿಸ್ಕೊಡ್ತೀನಿ. ಅದರಲ್ಲೂ ಈ ರೆಸಿಪಿನ ನೀವು ಒಂದು ಸ್ನ್ಯಾಕ್ಸ್ ಆಗಿ ಅಥವಾ ಡಯಟ್ ಮಾಡೋರು ಮಧ್ಯಾಹ್ನ ಲಂಚ್ ಟೈಮ್ ಆಗಿ ಕೂಡ ತೊಗೋಬೋದು. ನಿಮಗೆ ಈಸಿಯಾಗಿ ಮಾಡೋವಂಥ ರೆಸಿಪಿನೇ ಇದು. ಮತ್ತು ಒಂದು ಮಕ್ಕಳಿಗಂತೂ ಸ್ನ್ಯಾಕ್ಸಿಗೆ ಸೂಪರಾಗಿರುತ್ತೆ ಇದು. ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ನಾನು 2 ಮೀಡಿಯಮ್ ಸೈಜು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ನಾನು ಸ್ಟವ್ ಮೇಲೆ ನೀರಿಟ್ಟಿದ್ದೆ. ನೀರು ಚೆನ್ನಾಗಿ ಕಾಯ್ತಾ ಇದೆ. ಈ ಥರ ಕಾಯುವಾಗ ನೀವು ಹಾಕೋದ್ರಿಂದ ಇದಕ್ಕೆ ತುಂಬ ಹೊತ್ತು ಟೈಮ್ ಇಡೋದಿಲ್ಲ. ಮಿನಿಮಮ್ ಆದರೂ 3 ನಿಮಿಷ ಬೇಯಿಸಬೇಕು. ನಿಮ್ಗೆ ಇನ್ನೂ ಸಾಫ್ಟ್ ಆಗಬೇಕಂದ್ರೆ 5 ನಿಮಿಷವರೆಗೂ ಬಿಡಿ ಸಾಕು. ಇದು ತುಂಬ ಹೊತ್ತು ಟೈಮ್ ತಗೊಳ್ಳೋದಿಲ್ಲ ಬೇಯೋದಕ್ಕೆ, ಈಸಿಯಾಗಿ ಬೆಂದ್ಕೊಳ್ಳುತ್ತೆ. ನಾನೀಗ ಇದನ್ನು ಒಂದು 3 ನಿಮಿಷ ಆದಮೇಲೆ ನೋಡ್ತೀನಿ. ಯಾಕಂದರೆ ನಾನು ಬಿಸಿನೀರಿಗೆ ಹಾಕಿರೋದು. ತಣ್ಣೀರಿಗಾದರೆ ನೀವು ಡೈರೆಕ್ಟಾಗಿ ಹಾಕಿದ್ರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ. ಅದಕ್ಕೆ ನೀರು ಕಾಯಿಸ್ಬಿಟ್ಟು ನಾನು ಹಾಕಿದ್ದು. ಈಗ ಇದು ಒಂದು 3 ರಿಂದ 4 ನಿಮಿಷ ಆದಮೇಲೆ ಇದನ್ನು ಈ ಥರ ಜರಡಿಯಿಂದ ಎತ್ತಿಟ್ಕೊತೀನಿ. ಎತ್ತಿಟ್ಬಿಟ್ಟು ಇದನ್ನು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಕ್ಬಿಡಬೇಕು. ಬಿಸಿ ಇರೋವಾಗೇ ಮಾಡೋಕ್ಕೆ ಹೋಗಬೇಡಿ ಸಲಾಡ್, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಯಾಕಂದರೆ ನಾವು ತರಕಾರಿಗಳನ್ನ ಮಿಕ್ಸ್ ಮಾಡ್ತಿರಲ್ಲ ಅದಕ್ಕೆ. ಈಗ ನೋಡಿ, ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜು ಟೊಮೊಟೊ ಹಾಕ್ಕೊತಾ ಇದ್ದೀನಿ. 1/4 ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 1/2 ಕಪ್ ಆಗೋಷ್ಟು ಸೌತೆಕಾಯಿ ಮೇಲೆ ಇರುವಂಥ ಸಿಪ್ಪೆನ ತೆಗೆದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಅದರಲ್ಲೂ ಡಯಟ್ ಮಾಡೋರು ಮಧ್ಯಾಹ್ನ ಟೈಮು ಅಥವಾ ನಿಮಗೆ ರಾತ್ರಿ ಊಟ ಬದಲಾಗಿ ಕೂಡ ನೀವು ಇದನ್ನು ತಿನ್ಬೋದು. ಮತ್ತು ಮಕ್ಕಳಿಗೆ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ವಿತೌಟ್ ಫೈರ್ ಕುಕ್ಕಿಂಗ್ ಆಗು ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ನೀವು ಮನೆಯಲ್ಲೇ ಸ್ವೀಟ್ ಕಾರ್ನ ಬೇಯಿಸಿ ಎತ್ಕೊಂಡು ಹೋಗ್ಬಿಟ್ಟು ವೆಜಿಟೇಬಲ್ ಎಲ್ಲ ನೀವು ಕಾಂಪಿಟೇಷನ್ ಇರೋವಾಗ ಮಿಕ್ಸ್ ಮಾಡಿಕೊಂಡ್ರೆ ಅದು ವಿತೌಟ್ ಫೈರ್ ಕುಕ್ಕಿಂಗ್ ಆಗು ನಡೆಯುತ್ತೆ. ಯಾಕಂದರೆ ನಾನು ಸಹ ಮಾಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. 1/4 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಚಾಟ್ ಮಸಾಲ ಇಲ್ಲಾಂದರೆ ಖಾರದ ಪುಡಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ ಯೂಸ್ ಮಾಡ್ಕೋಬೋದು. ಈಗ ಇದಕ್ಕೆ ಕೊನೆಯಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಚಾಟ್ ಮಸಾಲ ಹಾಕೋದ್ರಿಂದ ಒಂದು ಫ್ಲೇವರು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಯಾಕಂದರೆ ಸಲಾಡ್ ಅಂತ ಬಂದಾಗ ಚಾಟ್ ಮಸಾಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ಬಿಸಿ ಇರೋವಾಗೇ ನೀವು ತರಕಾರಿ ಸ್ಪೈಸಸ್ ಎಲ್ಲ ಹಾಕಿ ಮಾಡೋಕ್ಕೋದ್ರೆ ನೀರು ಬಿಟ್ಕೊಳ್ಳುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ನೀವು ಸಲಾಡ್ ಮಾಡ್ಕೊಂಡು ತಿನ್ನಿ. ಇದನ್ನು ನಾನು ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಏನಾದರೂ ಸಿಂಪಲ್ಲಾಗಿ ಪಾರ್ಟಿ ಮಾಡಿದಾಗ ಕೂಡ ಸ್ನ್ಯಾಕ್ಸ್ ಆಗಿ ಇದನ್ನು ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಡಯಟ್ ಮಾಡೋರು ಕೂಡ ನಿಮಗೆ ಯಾವಾಗ ಬೇಕು ಅವಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಸ್ವೀಟ್ ಕಾರ್ನ್ ಅನ್ನೋದು ಎಲ್ಲ ಸೀಸನಲ್ಲೂ ನಿಮಗೆ ತರಕಾರಿ ಅಂಗಡಿಗಳಲ್ಲಿ ಈಸಿಯಾಗಿ ಸಿಗುವಂಥ ತರಕಾರಿನೇ. ಮತ್ತು ಮಕ್ಕಳು ಕೂಡ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹಾಗಾದರೆ ಖಂಡಿತ ಇವತ್ತು ತೋರಿಸಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ. ನಿಮಗೂ ಯಾವ ರೀತಿ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ಲೀಸ್ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.